ಹೆಣ್ಣಿನ ಬಗ್ಗೆ ಎಷ್ಟೆಲ್ಲ ಮಾತಾಡ್ತೀವಿ. ಹೆಣ್ಮಕ್ಳು ಅಂತಂದರೆ ಮನೇಲಿ ಹೆಣ್ಮಕ್ಳಿದ್ರೆ ಅದೃಷ್ಟ ಮಾಡಿದವ್ರ ಮನೇಲಪ್ಪ ಹೆಣ್ಮಕ್ಳು ಇರ್ತಾರೆ ಅಂತ ಮಾತಾಡ್ತೀವಿ. ನಮ್ಮ ಕಷ್ಟಕ್ಕೆ ತಾಯಿ ಬೇಕು, ಹೆಂಡತಿ ಬೇಕು, ಅಕ್ಕ ಬೇಕು, ತಂಗಿ ಬೇಕು, ಎಲ್ಲರೂ ಬೇಕು. ಆದರೆ ಹೆಣ್ಣು ಮಗು ಹುಟ್ಟಿದ್ರೆ ಮಾತ್ರ ಬೇಡ. ಆ ಹೆಣ್ಣು ಮಗು ಆಗುತ್ತಾ ಅಂತ ಮೊದಲೇ ತಿಳ್ಕೊಳ್ಳೋಂಥ ಧಾವಂತ ತಿಳ್ಕೊಂಡ್ಬಿಟ್ಟು ಅದನ್ನು ಸಾಯಿಸ್ಬಿಡ್ಬೇಕು, ಆ ಭ್ರೂಣವನ್ನು ಮುಗಿಸ್ಬಿಡ್ಬೇಕು. ಎಂಥ ನೀಚ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ, ಎಂಥ ನೀಚ ಕೃತ್ಯಗಳನ್ನು ಎಸಗ್ತಾ ಇದ್ದಾರೆ. ಇದು ಎಲ್ಲಿ ನಡೀತಾ ಇದೆ ಗೊತ್ತಾ? ಮಂಡ್ಯದಂಥ ಅಪ್ಪಟ ರೈತರಿರುವಂಥ ಜಾಗದಲ್ಲಿ, ಸ್ವಚ್ಛ ಕನ್ನಡಿಗರಿರುವಂಥ ಜಾಗದಲ್ಲಿ, ಮಂಡ್ಯದಲ್ಲಿ ಬೇಕಾಬಿಟ್ಟಿ ಭ್ರೂಣಲಿಂಗ ಪತ್ತೆ ನಡೀತಾ ಇದೆ. ಕೆಆರ್ಪೇಟೆಯ 2 ಖಾಸಗಿ ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲಿ ಇದೊಂದು ದಂಧೆ ಆಗೋಗಿದೆ. ನಾವಿ ಮತ್ತು ಕುಶಾಲ್ ಡಯಾಗ್ನೋಸ್ಟಿಕ್ ಸೆಂಟರ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ದಾಳಿ ನಡೆಸಿದಂತಹ ಲೋಕಾಯುಕ್ತ ಅಧಿಕಾರಿಗಳ ತಂಡಕ್ಕೆ ಬಿಗ್ ಶಾಕ್ ಎದುರಾಗಿತ್ತು. ಸಹಸ್ರಾರು ಮಂದಿಯ ಭ್ರೂಣಲಿಂಗ ಪತ್ತೆ ಮಾಡಿದಂತಹ ಅನುಮಾನ ಇದೆ. ಕೆಆರ್ಪೇಟೆಯಲ್ಲಿ ಅಪ್ರಾಪ್ತರಿಗೂ ಕೂಡ ಸ್ಕ್ಯಾನಿಂಗ್ ಮಾಡಿರೋದು ಪತ್ತೆಯಾಗಿದೆ. ಎಂಥ ದುರುಳರಿರ್ಬೇಕು, ಹೇಳೋರು ಕೇಳೋರು ಯಾರೂ ಇಲ್ಲ. ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಇದು ದಿ ಬೆಸ್ಟ್ ಎಕ್ಸಾಂಪಲ್ ನೋಡಿ. ಕುಶಾಲ್ ಡಯಾಗ್ನಾಸ್ಟಿಕ್ ಈ ಹಿಂದೆ ಹಲವಾರು ಸಲ ಮಂಡ್ಯದಲ್ಲಿ ಇಂಥ ಕೃತ್ಯಗಳು ನಡೀತಾ ಇದೆ ಅಂತ ದಾಳಿ ಆಗಿದೆ, ಸುದ್ದಿಗಳಾಗಿದೆ. ಅಷ್ಟಾದರೂ ಎಗ್ಗಿಲ್ಲದೆ ಇಲ್ಲಿ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ನಡೀತಾ ಇದೆ ಅಂತಂದ್ರೆ ಸ್ಥಳೀಯ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಯಾವ ಯಾವ ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲಿ ಏನೇನು ಆಗ್ತಾ ಇದೆ ಅನ್ನೋ ಕಂಟ್ರೋಲು ಆರೋಗ್ಯ ಇಲ್ಲ, ಮಂಡ್ಯ ಜಿಲ್ಲೆಯ ಆರೋಗ್ಯ ಇಲಾಖೆ ಹತ್ರ ಇಲ್ಲ. ಅಲ್ಲಿನ DHO THO ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಇಲ್ಲ. 2018ರಿಂದ ಇಲ್ಲಿಯವರೆಗೂ ಸುಮಾರು 10,101 ಮಹಿಳೆಯರಿಗೆ ಸ್ಕ್ಯಾನಿಂಗ್ ಆಗಿದೆ. ಎಷ್ಟು ಹೇಳಿ? 10,101 ಮಹಿಳೆಯರಿಗೆ ಸ್ಕ್ಯಾನಿಂಗ್ ಆಗಿದೆ 2018ರಿಂದ. ಇಷ್ಟು ಸ್ಕ್ಯಾನಿಂಗ್ ಪೈಕಿ 3,629 ಕೇಸ್ಗಳ ಬಗ್ಗೆ ಮಾತ್ರ ರಿಜಿಸ್ಟರ್ನಲ್ಲಿ ದಾಖಲಾಗಿರೋದು. 6,472 ಸ್ಕ್ಯಾನಿಂಗ್ ವಿವರಗಳ ಬಗ್ಗೆ ಎಲ್ಲೂ ಕೂಡ ಡಾಕ್ಯುಮೆಂಟೇಶನ್ಸ್ ಇಲ್ಲ. ಯಾಕೆ ಇಷ್ಟೊಂದು ಕೇಸ್ ಸ್ಕ್ಯಾನಿಂಗ್ ವಿವರವನ್ನ ದಾಖಲಿಸದೇ ಇರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಭ್ರೂಣ ಹತ್ಯೆ, ಲಿಂಗ ಪತ್ತೆ ಶಂಕೆಗೆ ಪುಷ್ಟಿ ನೀಡಿದಾವೆ ಈ ಅಕ್ರಮ ಸ್ಕ್ಯಾನಿಂಗ್ಗಳು. ಕೆಆರ್ಪೇಟೆಯ ನಾವಿ ಮತ್ತು ಕುಶಾಲ್ ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲಿ ಅಕ್ರಮ ಸ್ಕ್ಯಾನಿಂಗ್ ನಡೀತಾ ಇತ್ತು. 2 ಕೇಂದ್ರಗಳಲ್ಲಿ ಲೋಕಾಯುಕ್ತ ತಂಡ ಪರಿಶೀಲನೆ ನಡೆಸಿದೆ. 2024-25ನೇ ಸಾಲಿನಲ್ಲಿ 31 ಬಾಲ ಗರ್ಭಿಣಿಯರಿಗೂ ಸ್ಕ್ಯಾನಿಂಗ್ ಆಗಿದೆ. ಇಂಥದ್ದು ಮಾಡೋದಕ್ಕೆ ಮನಸ್ಸಾದ್ರೂ ಹೇಗೆ ಬರುತ್ತೋ ನನಗೆ ಗೊತ್ತಾಗ್ತಾ ಇಲ್ಲ. ಸಹಸ್ರಾರು ಸ್ಕ್ಯಾನಿಂಗ್ಗಳನ್ನ ದಾಖಲೆ ಮಾಡಿಲ್ಲ, ಡಾಕ್ಯುಮೆಂಟೇಶನ್ನೇ ಇಲ್ಲ. ಲೋಕಾಯುಕ್ತನೇ ಶಾಕ್ ಆಗೋಯ್ತು ಇದನ್ನ ನೋಡಿ. ಇದಕ್ಕೆ ಹೊಣೆಗೇಡಿಗಳು ಯಾರು? ಅಕ್ರಮ ದಂಧೆಗೆ ಇಲ್ಲಿ ಸಪೋರ್ಟ್ ಮಾಡ್ತಾ ಇರುವಂಥ ಪೋಷಕರು ಯಾರು? ಇದನ್ನ ಪೋಷಣೆ ಮಾಡ್ತಾ ಇರೋರು ಯಾರು? ಈ ದಂಧೆ ನಡೀತಾ ಇದೆಯಲ್ಲ, ಇದನ್ನ ಸೆಕ್ಯೂರ್ ಮಾಡ್ತಾ ಇರೋರು ಯಾರು? ಇವರನ್ನ ಪೋಷಿಸ್ತಾ ಇರೋರು ಯಾರು? ಒಂದು ಸ್ಕ್ಯಾನಿಂಗ್ ನಡೆದರೆ ತಕ್ಷಣ ಸರ್ಕಾರಕ್ಕೆ ಆನ್ಲೈನ್ ಮೂಲಕ ಮಾಹಿತಿ ನೀಡಬೇಕು. ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಹಂತದಲ್ಲಿರ್ತಕ್ಕಂಥ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಇವ್ರು ಸಾವಿರಾರು ಸ್ಕ್ಯಾನಿಂಗ್ಗಳು ಅವ್ರ ಗಮನಕ್ಕೆ ಬಂದಿಲ್ಲ, ಸರ್ಕಾರ ಗಮನಕ್ಕೆ ಹೋಗಿಲ್ಲ ಅಂದರೆ ಇದು ಎಷ್ಟು ಅಕ್ರಮ ನಡೆದಿದೆ ಅಂತ ಹೇಳೋಕ್ಕೆ ಅಸಾಧ್ಯ ಆಗಿದೆ. ಇಷ್ಟು ಅಕ್ರಮ ನಡೆದಿದ್ರು ಈ ಜಿಲ್ಲಾ ಹಂತದ ಅಧಿಕಾರಿಗಳು ಡಾಕ್ಟರ್ DHO ಆಗಿರ್ತಕ್ಕಂಥ ಡಾಕ್ಟರ್ ಮೋಹನ್ ಆಗಿರ್ಬೋದು, ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಯಿಂದ ಡಾಕ್ಟರ್ ಬೆಟ್ಸ್ವಾಮಿ ಇರ್ಬೋದು, ಏನು ಮಾಡ್ತಿದ್ದಾರೆ ಇವರು? ಇವ್ರ ವಿರುದ್ಧ ಮೊದಲು ಶಿಸ್ತು ಕ್ರಮ ಆಗಬೇಕು. ಒಂದು ಸ್ಕ್ಯಾನಿಂಗ್ ನಡೆದರೆ ತಕ್ಷಣ ನಾನು ಆರಂಭದಲ್ಲೇ ಹೇಳಿದೆ, ಇಷ್ಟೆಲ್ಲ ಇಲ್ಲಿ ನಡೀತಾ ಇದೆ ಅಂತ ಅಂದರೆ ಅಲ್ಲಿನ DHO THO ವೇಸ್ಟ್ ಬಾಡಿಗಳು ಇಲ್ಲ ಲಂಚ ಬಾಕರಾಗಿರಬೇಕು, ಕೆಲಸ ಮಾಡ್ತಾ ಇಲ್ಲ ಅಂಥೇಳಿ. ಅದನ್ನೇ ದೂರುದಾರರು ಕೂಡ ಹೇಳ್ತಾ ಇದ್ರು. ನಮ್ಮ ಜೊತೆಗೆ ಸದ್ಯ ದೂರುದಾರ ಮಂಜುನಾಥ್ ಮತ್ತು ಮಾಜಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯಿ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜುನಾಥ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಾನು ಮೊದಲನೇದಾಗಿ ದೂರುದಾರ ಮಂಜುನಾಥ್ ಅವರ ಒಂದು ರಿಯಾಕ್ಷನ್ ತಗೊಳ್ತೀನಿ, ಅದಾದ್ಮೇಲೆ ಮೇಡಮ್ ಹತ್ರ ಮಾತಾಡ್ತೀನಿ. ಯಾಕೆಂದ್ರೆ ಮೇಡಮ್ ಕೂಡ ಮಹಿಳಾ ಆಯೋಗದ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಇಂಥ ಸಾಕಷ್ಟು ವಿಚಾರಗಳ ಬಗ್ಗೆ ಅವರು ಹೋರಾಟ ನಡೆಸಿದ್ರು. ಹಾಗಾಗಿ ನಾನು ಇವತ್ತು ನಾಗಲಕ್ಷ್ಮಿ ಬಾಯಿ ಅವ್ರ ಹತ್ರ ಮಾತಾಡ್ತೀನಿ. ಮಂಜುನಾಥ್ ಅವರಿಂದ ನಾನು ಆರಂಭದಲ್ಲೇ ಹೇಳಿದೆ, ಇಷ್ಟೆಲ್ಲ ಅಕ್ರಮ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿನ ಜಿಲ್ಲಾಡಳಿತ ಮತ್ತು ಅಲ್ಲಿನ DHO THO ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ ಅಂತ ನಾನು ಆಗ್ಲೇ ಹೇಳಿದೆ. ಮಂಡ್ಯದಲ್ಲಿ ಇದು ಮೊದಲನೇ ಸಲ ಅಲ್ಲ, ಮಂಡ್ಯ ಜಿಲ್ಲೆಯಾದ್ಯಂತ ಬೇಕಾದಷ್ಟು ಈ ಭ್ರೂಣಲಿಂಗ ಹತ್ಯೆ ಮತ್ತು ಪತ್ತೆಯ ಕಾರ್ಯಗಳು ನಡೀತಾ ಇತ್ತು. ಸಾಕಷ್ಟು ಪ್ರಕರಣಗಳು ದಾಖಲಾಗಿತ್ತು, ದಾಳಿ ಕೂಡ ಆಗಿತ್ತು, ಇದೆಲ್ಲವೂ ನಡೀತಾ ಇತ್ತು.
ಮತ್ತೆ ಈ 2 ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲಿ ಅಕ್ರಮ ದಂಧೆ ನಡೀತಾ ಇದೆ, ಈ ತರ ಅಕ್ರಮವಾಗಿ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಕಾರ್ಯ ನಡೆಸ್ತಾ ಇದ್ರು ಬಾಯಿ ಮುಚ್ಕೊಂಡು ಇದೇ ಅಲ್ಲಿನ ಅಧಿಕಾರಿ ವರ್ಗ ಅಂತ ಅಂದ್ರೆ ನೀವೇ ಉತ್ತರ ಕೊಡ್ಬೇಕು ಇದಕ್ಕೆ. ಮೊದಲನೇದಾಗಿ ಲೋಕಾಯುಕ್ತ ದೂರು ಕೊಟ್ಟಿರೋದು ಮತ್ತೊಬ್ರು ಮಂಜುನಾಥ್ ಅಂತ ಹೇಳಿ ಗೊತ್ತಾಯ್ತು. ಬಟ್ ಈ ಪ್ರಕರಣನ 2023 ಡಿಸೆಂಬರ್ನಲ್ಲಿ 2023 ಡಿಸೆಂಬರ್ ಅಲ್ಲಿ ನಾನೇ ದೂರು ಕೊಟ್ಟು ಆಗ ಸೀಜ್ ಮಾಡಿದ್ರು. ಏನ್ ಈ ನಾವಿ ಸೆಂಟರ್ನ ಸೀಜ್ ಮಾಡಿದ್ರು, ದಾಖಲಾತಿಗಳು ಇಟ್ಕೊಂಡಿಲ್ಲ ಅಂತ ಹೇಳಿ ಸೀಜ್ ಮಾಡಿ ಕೇವಲ 8 ದಿನದಲ್ಲಿ ಮತ್ತೆ ವಾಪಸ್ ತೆರೆಯೋದಕ್ಕೆ ಅನುಮತಿ ಕೊಟ್ರು. ಯಾವುದೇ ಪ್ರಕರಣ ದಾಖಲಾಗ್ಲಿಲ್ಲ, ಪೊಲೀಸ್ ಠಾಣೆಲಾಗ್ಲಿ ಬೇರೆ ಆಗ್ಲಿ ಎಲ್ಲೂ ಪ್ರಕರಣ ದಾಖಲಾಗ್ಲಿಲ್ಲ. ಓನರ್ ಬರ್ಕೊಡ್ತಾನೆ, ತಪ್ಪಾಗಿದೆ ಮುಂದೆ ಹಿಂಗ್ ತಪ್ಪು ಮಾಡಲ್ಲ ಅಂತ ಬರ್ಕೊಡ್ತಾನೆ, ಅಷ್ಟಕ್ಕೆ ಅವರು ಓಪನ್ ಮಾಡಕ್ ಅನುಮತಿ ಕೊಡ್ತಾರೆ. ಅವನಿಗೆ ಮತ್ತಷ್ಟು ಉತ್ಸಾಹ ಸಿಕ್ತು, ಅಕ್ರಮ ಮಾಡೋದು ಯಾರು ಏನು ಕೇಳಲ್ಲ ಅಂತ ಹೇಳಿ ಮತ್ತಷ್ಟು ಅಕ್ರಮ ಮಾಡಕ್ಕೆ ಅವ್ರಿಗೆ ಸಹಕಾರ ಆಯ್ತು. ಇದರಲ್ಲಿ ಈ ನಿರ್ಲಕ್ಷ್ಯದಲ್ಲಿ ಪ್ರಥಮವಾಗಿ ಕರ್ತವ್ಯ ಇಲ್ಲಪ್ಪ ಅಂದ್ರೆ ಡಾಕ್ಟರ್ ಬೆಟ್ಟಸ್ವಾಮಿ ಜವಾಬ್ದಾರಿ ತಗೋಬೇಕು. ನಾನು ಈ ಬಗ್ಗೆ ಏನು ಅಧಿಕಾರಿಗಳು ಕ್ರಮ ತಗೊಳ್ಳಿಲ್ಲ. ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಇದಕ್ಕೆಲ್ಲ ಅಧ್ಯಕ್ಷರು ಎಸಿ ಬರ್ತಾರೆ, ಪಾಂಡುಪುರ ಉಪವಿಭಾಗದ ಎಸಿ ಬರ್ತಾರೆ. ಎಸಿ ಅವರು ಲಿಖಿತವಾಗಿ ಕೇರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಡ್ತಾರೆ. ಈ ರೀತಿ ಅಕ್ರಮ ಆಗಿದೆ, 7 ತರದ ಅಪರಾಧಗಳಾಗಿದೆ ಅಂತೇಳಿ ಕೊಡ್ತಾರೆ. ರೇಡಿಯಲಿಸ್ಟ್ ಬೇರೆ ರೇಡಿಯಲಿಸ್ಟ್ ಲೈಸೆನ್ಸ್ ಅನುಮತಿನೇ ತಗೊಳ್ದೇನೆ ಸ್ಕ್ಯಾನ್ ಮಾಡ್ತಾ ಇರ್ತಾರೆ ಒಬ್ರು, ಮತ್ತೆ ಬೇರೆಯವ್ರ ಹೆಸರಲ್ಲಿ ಸ್ಕ್ಯಾನ್ ಮಾಡ್ತಾ ಇರ್ತಾರೆ. ದುಡ್ಡು ಅಂತ ಹಾಕಿರಲ್ಲ, ದಾಖಲಾತಿ ಮೇಂಟೈನ್ ಮಾಡಿರಲ್ಲ. ಹೀಗೆ 7 ಕಾರಣ ಕೊಟ್ಟು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಆದ್ರೆ FIR ಆಗಿರಲ್ಲ ಇದ್ರ ಬಗ್ಗೆ. ನಾನು ಆಮೇಲೆ ಮತ್ತೆ ಕ್ರಮ ತಗೊಳ್ಳೋದು, ಇವ್ರು ಅನುಮತಿ ಕೊಡ್ತಾರಲ್ಲ ಇದ್ರ ವಿರುದ್ಧ ನಾನು DC ಅವರಿಗೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ, ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಕಂಪ್ಲೇಂಟ್ ಕೊಡ್ತೀನಿ. ಅವ್ರು ಏನು ಕ್ರಮ ತಗೊಂಡಿಲ್ಲ. ಮತ್ತೆ ಅವರು ಅರ್ಜಿಗಳನ್ನ ಫುಟ್ಬಾಲ್ ಆಡ್ತಿದ್ದಾರೆ, ಅವರಿಂದ ಇವರಿಂದ ಅವ್ರಿಗೆ ಫುಟ್ಬಾಲ್ ಆಡ್ತಾ ಇದ್ದಾರೆ ಹೊರತು ಕ್ರಮ ತಗೊಂಡಿಲ್ಲ. ಆ ನಂತರ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯನ ಖಂಡಿಸಿ SP ಅವರು ಕಂಪ್ಲೇಂಟ್ ಕೊಟ್ಟಿದ್ದೀನಿ, IG ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅದು ತನಿಖಾ ಹಂತದಲ್ಲಿದೆ. ಮತ್ತೆ ಈ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಖಂಡಿಸಿ ನಾನು ಲೋಕಾಯುಕ್ತ ದೂರು ಕೊಟ್ಟಿದ್ದೀನಿ, ಅದು ಪ್ರಕರಣ ನಡೀತಾ ಇದೆ, ಅದು ತನಿಖೆ ಹಂತದಲ್ಲಿದೆ. ಆದ್ರೆ ಎಲ್ಲಾ ಅಧಿಕಾರಿಗಳು ಪರೋಕ್ಷವಾಗಿ ಈ ಅಕ್ರಮಕ್ಕೆ ಬೆಂಬಲ ಕೊಡ್ತಾರೆ ಅನ್ನೋದು ನನ್ನ ಆರೋಪ ಆಗಿದೆ. ನಿಮ್ಗೆ ಪರೋಕ್ಷವಾಗಿ ಅನ್ನಿಸ್ತಾ ಇದೆಯಾ? ನನಗೆ ಪ್ರತ್ಯಕ್ಷವಾಗೇ ಕೊಡ್ತಾ ಇದ್ದಾರೆ. ಯಾವ ಲಜ್ಜೆಗೆಟ್ಟು, ಯಾವುದೇ ನಾಚಿಕೆ, ಅಂಜಿಕೆ, ಭಯ ಯಾವುದೂ ಇಲ್ಲದೆ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನಗೇನು ಅವರು ಪರೋಕ್ಷವಾಗಿ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಪ್ರತ್ಯಕ್ಷವಾಗೇ ಮಾಡ್ತಿದ್ದಾರೆ ಅಂತ ನನ್ನ ಒಪಿನಿಯನ್. ಅದಕ್ಕೆ ಒಂದು ತಾಜಾ ಉದಾಹರಣೆ ಕೊಡ್ತೀನಿ. ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳು 3/12/2023 ಅನುಮತಿ ಕೊಡ್ತಾರೆ, ಇದು ಸರಿಯಾಗಿದೆ ಅಂತ ಹೇಳಿ. AC ಅವರು 15/12 ಅಂದ್ರೆ ಒಂದೇ ದಿನದಲ್ಲಿ ಕೊಟ್ಬಿಡ್ತಾರೆ ಪರ್ಮಿಷನ್. 24 ಗಂಟೆಯಲ್ಲಿ ಎಷ್ಟು ಫಾಸ್ಟ್ ಆಗಿ ನಡೀತದೆ ಇವ್ರ ಕೆಲಸಗಳು ಅಂತ ನೋಡಿದ್ರೆ ಇವ್ರ ಅಕ್ರಮದಲ್ಲಿ ಎಷ್ಟು ಭಾಗಿಯಾಗಿದ್ದಾರೆ ಅಂತ ಅನುಮಾನ ಮೂಡ್ತದೆ ಇದರಲ್ಲಿ. ಆಲ್ ರೈಟ್ ಮಂಜುನಾಥ್, ಮಾತಾಡ್ತೀನಿ. ನಾಗಲಕ್ಷ್ಮಿ ಮೇಡಮ್, ತಾವು ಮಹಿಳಾ ಆಯೋಗದ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಬೇಕಾದಷ್ಟು ದೇವದಾಸಿ ಪದ್ಧತಿ ಇರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ತಾವು ಹೋರಾಟ ನಡೆಸಿದಿರಿ, ಹೋಗಿದ್ದೀರಿ. ಈ ಭ್ರೂಣಲಿಂಗ ಪತ್ತೆ ಹತ್ಯೆ ಅನ್ನೋ ವಿಚಾರದಲ್ಲೂ ಕೂಡ ಸಾಕಷ್ಟು ಹೋರಾಟ ಮಾಡಿದಿರಿ. ಈ ಮಂಡ್ಯದಲ್ಲಿ ಐ ಥಿಂಕ್ ನಾನು ಕಳೆದ 1 ವರ್ಷದಿಂದಾನು ಸುದ್ದಿ ಮಾಡ್ತಾನೆ ಇದ್ದೀವಿ ಮತ್ತು ಬೇಕಾದಷ್ಟು ಸುದ್ದಿಯನ್ನು ಗಮನಿಸ್ತಾನೆ ಇದ್ದೀವಿ. ಈ ಅಕ್ರಮ ಸ್ಕ್ಯಾನಿಂಗ್ ಸೆಂಟರ್ಗಳು ಫಸ್ಟ್ ಆಫ್ ಆಲ್, ಇನ್ನೊಂದು ಅಲ್ಲಿನ ಕೆಲವು ಸ್ಟಾಫ್ ನರ್ಸ್ಗಳೇ ಈ ಭ್ರೂಣಲಿಂಗ ಪತ್ತೆ ಹತ್ಯೆ ಮಾಡ್ತಾ ಇರೋ ಕೆಲಸಗಳು, ಇದೆಲ್ಲವೂ ನಿರಂತರವಾಗಿ ನಡೀತಾ ಇದೆ. ನಾವು ನಿರಂತರ ವರದಿ ಪ್ರಸಾರ ಮಾಡ್ತಾ ಇದ್ದೀವಿ. ಎಲ್ಲಿವರೆಗೂ ಬೇಲಿ ಎದ್ದು ಹೊಲ ಮೇಯೋದನ್ನ ನಿಲ್ಸಲ್ವೋ, ಎಲ್ಲಿವರೆಗೂ ಅಧಿಕಾರಿಗಳು ಇಂಥದಕ್ಕೆ ಸಾಥ್ ಕೊಡೋದು ನಿಲ್ಸಲ್ವೋ, ಅಲ್ಲಿವರೆಗೂ ಇದು ಯಾವುದು ಸ್ಟಾಪ್ ಆಗೋದಿಲ್ಲ. ಸೊ ನೀವೇನ್ ಹೇಳ್ತೀರಾ? ರಾಜ್ಯದ ಬಹಳ ದೊಡ್ಡ ಪಿಡುಗು ಸಿಂಧೂರ. ಎಸ್ ಹೇಳಿ. ಇದು ನಮ್ಮ ರಾಜ್ಯದ ಬಹಳ ದೊಡ್ಡ ಪಿಡುಗು. ಆದ್ರೆ ನಾನು 25 ವರ್ಷಗಳ ಹಿಂದೆ ಇದ್ರ ಸಂಬಂಧಪಟ್ಟಾಗೆ ಲಿಂಗ ಪತ್ತೆ ಭ್ರೂಣ ಹತ್ಯೆ ಅಂತ ಒಂದು ಪುಸ್ತಕವನ್ನು ಸಹ ಬರೆದಿದ್ದೆ. ಮಂಡ್ಯದ ಸಂಬಂಧಪಟ್ಟಾಗೆ ಮಂಡ್ಯದಲ್ಲಿ ಜನಸಂಖ್ಯೆ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ನರ್ಸಿಂಗ್ ಹೋಮ್ಗಳು, ಮೆಡಿಕಲ್ ಸ್ಟೋರ್ಗಳಿವೆ ಅಲ್ಲಿ. ಅದನ್ನ ಪತ್ತೆ ಹಚ್ಚಿ ಮೊದಲು ಅದ್ ಯಾಕೆ ಜನಸಂಖ್ಯೆಗಿಂತ ಜಾಸ್ತಿ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ ಬೆಂಗಳೂರಿಂದಾನು ಅಲ್ಲಿಗೆ ಹೋಗ್ತಾರೆ ಭ್ರೂಣ ಹತ್ಯೆ ಮಾಡಿಸ್ಕೊಳ್ಳೋದಕ್ಕೆ, ಮೈಸೂರಿಂದ ಹೋಗ್ತಾರೆ, KRಪೇಟೆಯಿಂದ ಹೋಗ್ತಾರೆ, ಪ್ರತಿ ಸುತ್ತಮುತ್ತ ಹಳ್ಳಿಯಿಂದಾನು ಹೋಗ್ತಾರೆ. ಯಾಕೆ ಅಲ್ಲಿ ಅಷ್ಟೊಂದು ನರ್ಸಿಂಗ್ ಹೋಮ್ಗಳಿವೆ ಅನ್ನೋದು ನನಗೆ ಪ್ರಶ್ನೆಯಾಗಿ ಉಳಿದಿದೆ. ಮತ್ತೊಂದಾಗಿ ಏನು ಅಂತಂದ್ರೆ, ಈ ಹಿಂದೆ ಸುಮಾರು ಸರಿ ಮಂಡ್ಯದಲ್ಲಿ ಇಂಥ ಭ್ರೂಣ ಹತ್ಯೆಗಳು ನಡೆದಿವೆ, ಅದ್ರ ಮೇಲೆ ತನಿಖೆ ಆಗಿದೆ, ಎಲ್ಲ ಆಗಿದೆ. ಆದ್ರೆ ಒಂದು ಮಾತ್ರ ನನಗೆ ತುಂಬಾ ಬೇಜಾರದ ವಿಚಾರ ಏನು ಅಂತ ಅಂದ್ರೆ, ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯ ಗಮನ ತೆಗೆದುಕೊಳ್ತಾ ಇಲ್ಲ. ನಾನು ಬರೆದಂತ ಪುಸ್ತಕವನ್ನ ಆಗಿನ ಮುಖ್ಯಮಂತ್ರಿಗಳು ರಿಲೀಸ್ ಮಾಡಿ ಭಾಗ್ಯಲಕ್ಷ್ಮಿ ಅಂತ ಯೋಜನೆ ತಂದ್ರು, ಅದನ್ನ ಅಲ್ಲಿಗೆ ಕೈ ಬಿಟ್ರು, ಮುಗ್ದೋಯ್ತು ಅದ್ರದ್ದು ಕತೆ. ತದನಂತರ ಈ ಭ್ರೂಣ ಹತ್ಯೆಯಂತಹ ಒಂದು ಪಿಡುಗನ್ನ
ಯಾವ ರೀತಿ ಹೋಗ್ಲಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಪರಿಕಲ್ಪನೆ ನಮ್ಮ ಸರ್ಕಾರಕ್ಕೆ ಇಲ್ಲ ಅಂತ ಅಂದಮೇಲೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಲಿ, ಮಹಿಳಾ ಆಯೋಗ ಆಗಲಿ, ಮಹಿಳಾ ಅಭಿವೃದ್ಧಿ ನಿಗಮ ಆಗಲಿ, ಮಹಿಳೆಯರ ಹೆಸರಲ್ಲಿ ಇಟ್ಟುಕೊಂಡಿರುವಂಥ ಸಂಘ ಸಂಸ್ಥೆಗಳು ಏನು ಕತ್ತೆ ಕಾಯ್ತಾ ಇದ್ದಾವ? ಏನು ಮಾಡ್ತಾ ಇದ್ದಾವೆ ಹೇಳಿ ನೋಡೋಣ. ಎಷ್ಟು ವರ್ಷದ ಪಿಡುಗು ಇವತ್ತಿಂದ ನೆನ್ನೆದ ದಿನ 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 ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹೆಣ್ಮಕ್ಳು ಸಿಗ್ತಾ ಇಲ್ಲ ಮದುವೆ ಮಾಡ್ಕೊಳ್ಳೋದಕ್ಕೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಬಂದಿದ್ದೀವಿ. ನಾವೇನಾದ್ರೂ ಹರಿಯಾಣದಲ್ಲಿದ್ದೀವಾ ಅಥವಾ ರಾಜಸ್ಥಾನದಲ್ಲಿದ್ದೀವಾ, ಮತ್ತೊಂದು ಕಡೆ ಇದ್ದೀವಾ, ಬಿಹಾರದಲ್ಲಿದ್ದೀವಾ, ಎಲ್ಲಿದ್ದೀವಿ ಹೇಳಿ? ನಾವು ಇವತ್ತು ಎಂತಹ ಪರಿಸ್ಥಿತಿ, ಭೀಕರ ಪರಿಸ್ಥಿತಿಯನ್ನ ಅನುಭವಿಸ್ತಿದ್ದೀವಿ ಅಂತ ಅಂದ್ರೆ, ಇಲ್ಲಿ ಬೆಂಗಳೂರಿನಲ್ಲೂ ಸಹ ನಡೀತಾ ಇದೆ. ಇದು ಕದ್ದು ಮುಚ್ಚಿ ನಡೀತಾ ಇದೆ. ಬಟ್ ಏನಂತ ಹೇಳಕ್ಕಾಗೋದಿಲ್ಲ. ಎಲ್ಲ ಆಸ್ಪತ್ರೆಗಳ ಮೇಲೆ ನಾವು ಒಳಗಡೆ ಎಂಟ್ರಾದ್ರೆ ಇಲ್ಲಿ ಭ್ರೂಣ ಹತ್ಯೆಗೆ ಅವಕಾಶವಿಲ್ಲ ಅಂತ ಒಂದು ಬೋರ್ಡ್ ಅಂತೂ ಫಲಕ ಅಂತೂ ಹಾಕಿರ್ತಾರೆ. ಒಳಗಡೆ ನೋಡಿದ್ರೆ ಸೋನೋಗ್ರಫಿ ಯಂತ್ರಗಳು, ಇವು ಹೆಣ್ಣು ಗಂಡು ಅಂತ ಗುರುತಿಸೋದು, ಹೆಣ್ಣು ಅಂದ ತಕ್ಷಣ ತೆಗೆಯುವಂಥದ್ದು. ಇದು ದುಡ್ಡಿಗೋಸ್ಕರ, ಹಣಕ್ಕೋಸ್ಕರ ನಡೀತಿರೋದು ಬಹಳ ದೊಡ್ಡ